ವಿಶ್ವ ಛಾಯಾಗ್ರಾಹಕರ ದಿನ ಆಚರಣೆ 187ನೇ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆಯನ್ನ ನಂಜನಗೂಡು ತಾಲೂಕು ಛಾಯಾಗ್ರಾಹಕರ ಸಂಘಟನೆಯಿಂದ ಕಾರ್ಯಕ್ರಮವನ್ನು ಪಟ್ಟಣದ ಶ್ರಾವಣ ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮವನ್ನು ಮಲ್ಲನ ಮೂಲದ ಮಠದ ಶ್ರೀ ಇಮ್ಮಡಿ ಸಿದ್ದಲಿಂಗ ಸ್ವಾಮಿಗಳು ದೀಪ ಬೆಳಗಿಸಿ ಮತ್ತು ಫೋಟೋವನ್ನು ಕ್ಲಿಕ್ ಮಾಡುವ ಮೂಲಕ ಚಾಲನೆಯನ್ನ ನೀಡಿದರು. ನಂತರ ಮಾತನಾಡಿದ ಅವರು, ಒಂದು ಚಿತ್ರ 1000 ಪದಗಳನ್ನು ಹೇಳುತ್ತವೆ. ಚಿತ್ರವು ಸಮಚಿತ್ರದಿಂದ ಏಕಾಗ್ರತೆ ಕಲಿಸುತ್ತದೆ. ಛಾಯಾಚಿತ್ರವು ಒಂದು ಇತಿಹಾಸ, ಒಂದು ಹೊಸ ಪ್ರಪಂಚವನ್ನೇ ಸೃಷ್ಟಿಸುತ್ತದೆ. ಆಧುನಿಕ ತಂತ್ರಜ್ಞಾನಕ್ಕೆ ನಾವು ಹೊಂದಿಕೊಳ್ಳಬೇಕಾಗುತ್ತದೆ. ಸಾಕಷ್ಟು ಛಾಯಾಚಿತ್ರಗಾರರು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಛಾಯಾಚಿತ್ರಗ್ರಾಹಕರಿಗೆ ಆರೋಗ್ಯ ಮತ್ತು ವಾಹನ ಚಲಿಸುವಾಗ ಸುರಕ್ಷತೆ ಮುಖ್ಯವಾಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದ ಅಂಗವಾಗಿ ಉಚಿತ ಆರೋಗ್ಯ ತಪಾಸಣೆಯನ್ನ ಏರ್ಪಡಿಸಲಾಗಿತ್ತು. ನಂತರ ಹಿರಿಯ ಛಾಯಾಗ್ರಾಹಕರಿಗೆ ಸನ್ಮಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ತಾಲೂಕಾ ಪತ್ರಿಕಾ ಸಂಘದ ಅಧ್ಯಕ್ಷರಾದ ಸತೀಶ್, ಕಾರ್ಯದರ್ಶಿಯಾದ ನಂಜಪ್ಪ, ಚಾಮರಾಜನಗರ ಜಿಲ್ಲೆಯ ಮಂಜೇಶ್, ಸೋಮಸುಂದರ, ಹರೀಶ್, ಮಹೇಶ್ ಸೇರಿದಂತೆ ವೃತ್ತಿನಿರತ ಛಾಯಾಗ್ರಾಹಕರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ಇಡಿ ಜಯಶಂಕರ್. ನಮ್ಮ ತಾಲೂಕು ಸಂಘದಿಂದ ಪ್ರತ್ಯೇಕ ಆಸರೆಯನ್ನು ತಗೊಂಡಿದ್ದಾರೆ ಕರ್ನಾಟಕ ಛಾಯಾಗ್ರಾಹಕರು. ಅದಕ್ಕೆ ನಮ್ಮಲ್ಲಿ ಇರುವ 100 ಜನ ಮೆಂಬರ್ ಆಗಿದ್ದಾರೆ. ಸುಮಾರು ಸದಸ್ಯರು ಮೆಂಬರ್ ಆಗಬೇಕು. ಯಾಕಂದರೆ ಸರ್ವ ಸದಸ್ಯರು ಎಲ್ಲರೂ ಮೆಂಬರ್ ಆದರೆ ನಮ್ಮಿಂದ ನಮಗಾಗಿ ಯೋಜನೆಗಳು ಕೇವಲ 100 ರೂಪಾಯಿ ಮೆಂಬರ್ ಆದ ಪ್ರತಿಯೊಬ್ಬ ಸದಸ್ಯರಿಗೂ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ನಮ್ಮಿಂದ ನಮಗಾಗಿ ಅದೇ ಬರೀ 100 ಒಂದು ಸೆಕೆಂಡ್ ಮೆಂಬರ್ ಆಗಿದ್ದಾರೆ. ಎಲ್ಲರಿಗೂ ಉಪಯೋಗ. ದಯವಿಟ್ಟು ಎಲ್ಲ ಸದಸ್ಯರು ಮೆಂಬರ್ ಆಗಿ ನಮ್ಮ ನಂಜನಗೂಡು ತಾಲೂಕಿಗೆ 160 ಜನ ಮೆಂಬರ್ ಆಗಿದ್ದೀವಿ. ಇನ್ನೊಂದು 60 ಜನ ಇದ್ದಾರೆ. ದಯವಿಟ್ಟು ಎಲ್ಲ ಮೆಂಬರ್ ಆಗಿ ಎಲ್ಲ ತಾಲೂಕು ಸದಸ್ಯರು, ಜಿಲ್ಲಾ ಸದಸ್ಯರು ಮತ್ತು ಎಲ್ಲರಿಗೂ ನಮಸ್ಕಾರ ನಿರ್ವಹಿಸುತ್ತೇವೆ. ಅತ್ಯುನ್ನತ ತರಬೇತಿಯನ್ನು ಪಡೆದು ಅಂತಹ ಕೆಲಸಗಳಿಗೆ ತಾವೆಲ್ಲ ಮುಂದಾಗಬೇಕು ಅಂತ ಈ ಸಭೆಯಲ್ಲಿ ನಮ್ಮೆಲ್ಲರಿಗೂ ಚಾಮರಾಜನಗರ ಜಿಲ್ಲಾಧ್ಯಕ್ಷರು ಅದರಲ್ಲಿ ಹೇಳ್ತಾ ಇದ್ರು, ಇದೇ ಇರಲ್ಲ ಇದೇ ಇಲ್ಲ ಅಂತ. ಅದ್ರ ಜೊತೆಯಲ್ಲಿ ನಿಮ್ಮ ಕರ್ತವ್ಯದ ಜೊತೆಯಲ್ಲಿ ನಿಮ್ಮ ಸೇವೆ ಇಂಥದ್ದೇ ಆದ ಕ್ಷೇತ್ರ ಬೇಕು ಅಂತ ನಾವೇನಿಲ್ಲ, ಎಲ್ಲ ಕ್ಷೇತ್ರದಲ್ಲೂ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಈ ವನ್ಯಜೀವಿ ಛಾಯಾಗ್ರಾಹಕರ ಸಾಕ್ಷಿ. ಅವರು ನಿಮ್ಮ ಕ್ಷೇತ್ರದವರೇ ಸಾಧನೆ ಮಾಡಬೇಕಾದ್ರೆ ಇಂಥದ್ದೇ ಕ್ಷೇತ್ರ ಆಗಬೇಕು ಅಂತ ಏನಿಲ್ಲ, ಅವರೇ ಸಾಕ್ಷಿ ಆಗಿರುವಂಥದ್ದು. ಕರ್ತವ್ಯದಲ್ಲಿ ನಮ್ಮೆಲ್ಲರ ಸುರಕ್ಷತೆ ಬಹಳ ಮುಖ್ಯವಾಗಿರುವಂಥದ್ದು. ಇತ್ತೀಚಿನ ದಿನಗಳಲ್ಲಿ ಈ ಪ್ರೀ ವೆಡ್ಡಿಂಗ್ ಶೂಟು ಅದು ಅದರದ್ದೇನೋ ಬೆಟ್ಟಗುಡ್ಡ ಹೋಗಿ ಸೇಫ್ಟಿಯಿಂದ ಬಿಡೋದು ಮಾಡುವಂತಹ ಘಟನೆಗಳು ತಮಗೆ ಗೊತ್ತಿದ್ದಾರೆ. ನಾವು ಪೇಪರಲ್ಲಿ ಓದ್ತೀವಿ ಅಂತ ಗಮನಗಳು ಮುಂದೆ ಬರ್ತಾ ಇದೆ. ಆದ್ದರಿಂದ ತಮ್ಮೆಲ್ಲರ ಸೇಫ್ಟಿ ಬಹಳ ಮುಖ್ಯ. ಸುರಕ್ಷತೆಯಲ್ಲಿ ನಿಮ್ಮೆಲ್ಲರ ಛಾಯಾಗ್ರಾಹಕರಿಗೆ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ 187ನೇ ಛಾಯಾಗ್ರಾಹಕರಿಂದ ಶುಭಾಶಯಗಳನ್ನು ತಿಳಿಸುತ್ತಾ ಸಂಘದ ವತಿಯಿಂದ 187ನೇ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆಯ ಅಂಗವಾಗಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಂಜನಗೂಡು ತಾಲೂಕು ಛಾಯಾಗ್ರಾಹಕರ ಸಂಘದ ಸತೀಶ್ ಅವರಿಗೆ ಎಲ್ಲ ಸದಸ್ಯರು ಹಾಗೂ ಎಲ್ಲ ಸದಸ್ಯರಲ್ಲಿ ಸಮರ್ಪಿಸಿ ಪ್ರತಿ ವರ್ಷ ಆಗಸ್ಟ್ 19 ವಿಶ್ವ ಛಾಯಾಗ್ರಾಹಕರ ದಿನವನ್ನು ಆಚರಿಸಲಾಗುತ್ತಿರುವಂಥ ವಿಷಯ. 1839ರಲ್ಲಿ ಫ್ರೆಂಚ್ ಸರ್ಕಾರದ ಬ್ಯಾಕ್ರೋಟೋಪಸ್ ಛಾಯಾಗ್ರಹಣ ಪದ್ಧತಿಯನ್ನು ಅಧಿಕೃತವಾಗಿ ಘೋಷಿಸಿದಂಥ ನೆನಪಿಗಾಗಿ ಈ ದಿನವನ್ನು ಆಚರಿಸುತ್ತಿರುವಂಥದ್ದು. ಇದು ಕಲೆ, ವಿಜ್ಞಾನ ಮತ್ತು 100 ವರ್ಷಗಳ ನೆನಪುಗಳನ್ನು ಸೆರೆ ಇಡುವಂತಹ ಛಾಯಾಗ್ರಾಹಕರ ಶ್ರಮವನ್ನು ಗೌರವಿಸುವಂತಹ ದಿನವಾಗಿರುವಂಥದ್ದು. ಯಾವುದೋ ಒಂದು ಚಿತ್ರ 1000 ಪದಗಳಿಗೆ ಸಮಾನ ಅಂತ ಒಂದು ಮಾತಿದೆ. ಅಂದರೆ ಪದಗಳಲ್ಲಿ ಅದನ್ನು ಹೋಲಿಸ್ಬೇಕಂದ್ರೆ 100 ಪುಟಗಳ ಪುಸ್ತಕವನ್ನು ಬರೆಯಬಹುದು. ಆದರೆ 100 ಪುಟಗಳ ಪುಸ್ತಕವನ್ನು ಒಂದೇ ಒಂದು ಚಿತ್ರದ ಮೂಲಕ ವಿತರಿಸಲು ಸಾಧ್ಯವಾದಂಥದ್ದು
ನಿಮ್ಮಂಥ ಛಾಯಾಗ್ರಾಹಕರಿಂದ ಮಾತ್ರ ಸಾಧ್ಯ. ಅಂತಹ ಅದ್ಭುತ ಭಾವನೆಗಳನ್ನು ಆ ಛಾಯಾಗ್ರಹಣ ಆ ಛಾಯೆ ಬಿಂಬಿಸುವಂಥದ್ದು. ಐತಿಹಾಸಿಕ ಕ್ಷಣಗಳು ಮತ್ತು ಇತಿಹಾಸವನ್ನು ದಾಖಲಿಸಲು ಇದು ಸಹಕಾರಿಯಾಗಿರುವಂಥದ್ದು ನಿಮ್ಮ ಈ ಕಾಯಕ ಕರ್ತವ್ಯ. ಇತಿಹಾಸವನ್ನು ಊಹಿಸಿ ನಮ್ಮ ಪೂರ್ವಜರು ಬರೆಯುವಂಥ ಅಕ್ಷರಗಳಲ್ಲಿ ಓದಿ ಚಿತ್ರವನ್ನು ರೂಪಿಸಲಾಗುತ್ತಿತ್ತು. ಅಂದರೆ ಹಿಂದೆ ಕ್ಯಾಮ್ರಾಗಳಿಗೆ ಛಾಯಾಗ್ರಹಣಗಳಿಗೆ ಏನಿರಲಿಲ್ಲ. ಅಂಥ ಕಾಲದಲ್ಲಿ ಛಾಯಾಗ್ರಹಣವನ್ನು ಬುಡಗಟ್ಟೆ ಅವರ ಮನಸ್ಸಿನಲ್ಲಿ ಏನು ಓದಿತ್ತೋ ಅದನ್ನು ಪುಸ್ತಕದಲ್ಲಿ ಬರೆದಿಟ್ಟಿದ್ರು. ಆ ಪುಸ್ತಕಗಳನ್ನು ಓದಿ ಇವತ್ತು ನೀವೆಲ್ಲ ಕಡೆ ದೇವರ ಫೋಟೋ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಅದನ್ನೆಲ್ಲ ಗಮನಿಸಿದಾಗ ಇವತ್ತು ಆವತ್ತು ಆ ಚಿತ್ರಗಳನ್ನು ಯಾರು ಚಿತ್ರಿಸಲಿಲ್ಲ, ಬದಲಾಗಿ ಮಾನವನ ಮನಸ್ಸಿನಲ್ಲಿರ್ತಕ್ಕಂಥ ಅವನ ಭಾವನೆಗಳನ್ನು ಅವರ ಪೂರ್ವಜರಿಂದ ಬಂದಂಥನ್ನ ಪುಸ್ತಕದಲ್ಲಿ ಏನು ಬರೆದಿದ್ರು ಅದನ್ನು ವಿವರಣೆ ಮೂಲಕ ಇವತ್ತು ಚಿತ್ರಿಸಲಾಗ್ತಿತ್ತು. ಆದರೆ ಇವತ್ತು ಅದೆಲ್ಲವನ್ನು ನೀವು ನಿಮ್ಮ ಕೈಯಾರೆ ಬೆಳೆದಲ್ಲಿ ಚಿತ್ರಿಸಬಹುದಂತಹ ಟೆಕ್ನಾಲಜಿ ಆಧುನಿಕತೆಯಲ್ಲಿ ನಾವೆಲ್ಲರೂ ಇವತ್ತು ಇಲ್ಲಿದ್ದೇವೆ. ಮುಂದಿನ ಪೀಳಿಗೆಯವರು ಈ ಚಿತ್ರವನ್ನೆಲ್ಲರೂ ನೀವೆಲ್ಲ ತೆಗೆದಿರುವಂಥ ಚಿತ್ರಗಳನ್ನು ನೋಡಿ ಆ ಚಿತ್ರವನ್ನು ನೋಡಿ ಸಾವಿರಾರು ಪುಟಗಳನ್ನು ಅವಶ್ಯಕತೆ ಬರುವಂತಹ ಆಗುವಂತಹ ಸಂದರ್ಭಗಳು ಬರ್ತವೆ ಅಂತ ಭಾವಿಸ್ತೀನಿ. ಇತ್ತೀಚಿನ ಛಾಯಾಗ್ರಹಣ ಇತಿಹಾಸವನ್ನು ಹೊಸ ಪ್ರಪಂಚವನ್ನು ಸೃಷ್ಟಿಸುತ್ತದೆ. ಅದು ಮುಂದಿನ ಪೀಳಿಗೆಗೆ ಅನುಭವವನ್ನು ಹಂಚುವಂತಹ ಕೆಲಸವಾಗುತ್ತದೆ. ಅದು ಛಾಯಾಗ್ರಹಣದಿಂದ ಮಾತ್ರ ಸಾಧ್ಯ ಎಂದು ಹೇಳಬಹುದು. ಎಲ್ಲ ಛಾಯಾಗ್ರಹಣಗಳಲ್ಲಿ ವಿನಂತಿಸುವುದೇನೆಂದರೆ ಆಂತರಿಕ ಪ್ರಪಂಚದಲ್ಲಿ ಕೆಲವೊಂದು ರೋಚಕ ಕ್ಷಣಗಳನ್ನು ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಸೆರೆ ಹಿಡಿಯಲು ಸಮಸ್ಯೆಗಳು ಮತ್ತು ಅಪಘಾತಗಳು ಇವತ್ತಿನ ದಿನದಲ್ಲಿ ನೋಡ್ತಾ ಇದ್ದೇವೆ. ಆ ಸಂದರ್ಭಗಳನ್ನು ನಾವು ತಮ್ಮ ಬುದ್ಧಿಶಕ್ತಿಯಿಂದ ತಪ್ಪಿಸುವಂತಹ ಮತ್ತು ನಿಮ್ಮ ಸೇಫ್ಟಿ ವಿಚಾರದಲ್ಲಿ ಗಮನಿಟ್ಟು ನಿಮ್ಮ ಕೆಲಸವನ್ನು